ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಸಿಲಿಕಾನ್ ಸಿಟಿ ಮಹಿಳೆಯರ ಪಾಲಿಗೆ ದುಸ್ವಪ್ನವಾಗಿದ್ದ ಸರಗಳನ್ನೊಬ್ಬನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಸರಗಳನ್ನ ಹಿಸ್ಟರಿ ನೋಡಿದ್ರೆ ಬೆಂಗಳೂರಿನಾದ್ಯಂತ ಈತ ತನ್ನ ಕೈಚಳಕವನ್ನ ತೋರಿಸಿದ್ದು ಸಾಕಷ್ಟು ಮಂದಿ ಮಹಿಳೆಯರ ಸರಗಳತನ ಮತ್ತೆ ಮೊಬೈಲ್ ಅನ್ನು ಕೂಡ ಕಳ್ಳತನ ಮಾಡಿರೋದು ಕೂಡ ಗೊತ್ತಾಗಿದೆ. ಹಾಗಾದ್ರೆ ಯಾರು ಈ ಆಸಾಮಿ, ಎಷ್ಟು ಪ್ರಕರಣಗಳು ಈತನ ಮೇಲೆ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನ ಒತ್ತಿ, ಹಾಗೂ ನಮ್ಮ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ. ವೀಕ್ಷಕರೇ, ಈ ಫೋಟೋದಲ್ಲಿರುವಂತಹ ಈ ವ್ಯಕ್ತಿ ಏನಿದ್ದಾನೆ, ಈತನ ಹೆಸರು ಸೋಹೇಲ್ ಪಾಷಾ ಅಲಿಯಾಸ್ ಖಾನ ಅಂತೇಳಿ. ಈತ ಬೆಂಗಳೂರಿನ ನಿವಾಸಿಯಾಗಿದ್ದು ಬೆಂಗಳೂರಿನಲ್ಲಿ ಸಾಕಷ್ಟು ಒಂದು ಸರಗಳತನ ಪ್ರಕರಣಗಳಲ್ಲಿ ಕೂಡ ಈತ ಭಾಗಿಯಾಗಿದ್ದ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಿದೆ. ಅಂದಾಗೆ ಈತನ ಮೇಲೆ ದಾಖಲಾಗಿರುವಂತಹ ಕೇಸ್ಗಳ ಸಂಖ್ಯೆ ನೋಡಿದ್ರೆ ನೀವೇ ಒಂದು ಕ್ಷಣ ಬೆಚ್ಚಿ ಬೀಳ್ತೀರಿ. ಯಾಕಂದ್ರೆ ನಗರದಲ್ಲಿ ಸುಮಾರು 54ಕ್ಕೂ ಹೆಚ್ಚು ಸರಗಳತನ ಮೊಬೈಲ್ ಸುಲಿಗೆ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ ಅನ್ನೋದು ವಿಚಾರ ಕೂಡ ಈಗ ಬೆಳಕಿಗೆ ಬಂದಿರೋದು. ಈ ನಟೋರಿಯಸ್ ಸರಗಳನ್ನ ಈಗ ಇಂದಿರಾನಗರ ಪೊಲೀಸರು ಅರೆಸ್ಟ್ ಮಾಡಿ ಒಂದು ಗೂಂಡಾ ಕಾಯ್ದೆ ಅಡಿಯಲ್ಲಿ ಈತನ ಮೇಲೆ ಕೇಸ್ ಕೂಡ ದಾಖಲು ಮಾಡಿ ಈಗ ಜೈಲ್ಗೂ ಕೂಡ ಕಳಿಸಿದ್ದಾರೆ. ಈ ಒಂದು ಆರೋಪಿ ಏನಿದ್ದಾನೆ, ಈತ ಬೆಂಗಳೂರಿನಾದ್ಯಂತ ಸಾಕಷ್ಟು ಮಂದಿ ಸರಗಳತನ ಮಾಡಿರೋದು ಕೂಡ ಈಗ ಬೆಳಕಿಗೆ ಬಂದಿರೋದು. ಯಾರು ಒಂಟಿಯಾಗಿ ಓಡಾಡ್ತಿರ್ತಾರೆ ಮತ್ತೆ ನಿರ್ಜನ ಪ್ರದೇಶಗಳಲ್ಲಿ ಓಡಾಡುವಂತಹ ಮಹಿಳೆಯರು ಇರ್ಬೋದು, ಮತ್ತೆ ಬೆಳಗಿನ ಜಾವ ಹಾಲು ಹಣ್ಣು ತರಕಾರಿ ತರೋದಕ್ಕೆ ಹೋಗುವಂತಹ ಮಹಿಳೆಯರು, ಮತ್ತೆ ಮನೆ ಮುಂದೆ ರಂಗೋಲಿ ಬಿಡಿಸುವಂತಹ ಮಹಿಳೆಯರು ಏನಿರ್ತಾರೆ ಅಂಥವರನ್ನ ಟಾರ್ಗೆಟ್ ಮಾಡಿ ಈ ಒಂದು ಆಸಾಮಿ ಸರಗಳತನವನ್ನ ಮಾಡ್ತಾ ಇದ್ದ. ಅದರ ಜೊತೆಗೆ ಏನು ನಿರ್ಜನ ಪ್ರದೇಶಗಳಲ್ಲಿ ಓಡಾಡುವಂತಹ ಯಾವುದೇ ವ್ಯಕ್ತಿ ಕಂಡು ಬಂದರೂ ಕೂಡ ಅವರ ಮೊಬೈಲ್ ಫೋನ್ ಅನ್ನು ಕೂಡ ಕಸಿದುಕೊಂಡು ಅಲ್ಲಿಂದ ಪರಾರಿ ಆಗ್ತಿದ್ದ ಅನ್ನೋ ಒಂದು ವಿಚಾರ ಕೂಡ ಈಗ ಗೊತ್ತಾಗಿದೆ. ಒಟ್ಟು ಈತನ ಮೇಲೆ ಸುಮಾರು 54ಕ್ಕೂ ಹೆಚ್ಚು ಈ ರೀತಿಯಾಗಿ ಪ್ರಕರಣಗಳು ಕೂಡ ದಾಖಲಾಗಿದ್ದವು. ಈ ಒಂದು ಪ್ರಕರಣಗಳನ್ನ ಪತ್ತೆ ಮಾಡಿದಾಗ ಪೊಲೀಸರು ಈತ ತುಂಬಾ ಹಲವು ಬಾರಿ ಕೇಸುಗಳಲ್ಲಿ ಭಾಗಿಯಾಗಿದ್ರು ಕೂಡ ಪೊಲೀಸರಿಗೆ ಚಳ್ಳೆ ಅಂಟಿಸಿ ಸಾಕಷ್ಟು ಬಾರಿ ಎಸ್ಕೇಪ್ ಕೂಡ ಆಗಿರ್ತಾನೆ. ಅದರಿಂದ ಈತನನ್ನ ಪತ್ತೆ ಮಾಡಿದಂತ ಪೊಲೀಸರು ಈಗ ಈತನ ಮೇಲೆ ಒಂದು ಗೂಂಡಾ ಕಾಯ್ದೆ ಅಡಿ ಕೇಸನ್ನ ದಾಖಲು ಮಾಡಿ 1 ವರ್ಷಗಳ ಕಾಲ ಈತನನ್ನ ಜೈಲ್ಗೂ ಕೂಡ ಕಳಿಸಿರೋದು. ಈ ಒಂದು ನಟೋರಿಯಸ್ ಸರಗಳಿಂದ ಬೆಂಗಳೂರಿನಲ್ಲಿ ನಡೀತಾ ಇದ್ದಂಥ ಸರಗಳತನಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬ್ರೇಕ್ ಕೂಡ ಬಿದ್ದಿದೆ. ಯಾಕೆಂದರೆ ಬೆಂಗಳೂರಿನಲ್ಲಿ ಸಾಕಷ್ಟು ಸರಗಳತನ ಒಂದು ಟೈಮಲ್ಲಿ ಆಗ್ತಾ ಇತ್ತು. ಇದರಿಂದ ಸುಮಾರು ಮಹಿಳೆಯರು ಲಕ್ಷಾಂತರ ರೂಪಾಯಿ ಮೌಲ್ಯದ ತಮ್ಮ ಸರಗಳನ್ನು ಕೂಡ ಕಳೆದುಕೊಂಡಿರೋದು ಕೂಡ ಗೊತ್ತಾಗಿತ್ತು. ಇನ್ನು ಈ ಒಂದು ಆರೋಪಿ ಮೇಲೆ 54 ಕೇಸ್ ದಾಖಲಾದ ಬಳಿಕ ಈತನ ಮೇಲೆ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಕೋರ್ಟ್ಗಳಿಗೆ ಸಲ್ಲಿಕೆ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಆತ ಒಂದು ಕೋರ್ಟ್ನ ವಿಚಾರಣೆಗೆ ಕೂಡ ಗೈರಾಗಿ ತಲೆಮರೆಸಿಕೊಂಡಿದ್ದ ಅನ್ನೋ ವಿಚಾರ ಕೂಡ ಗೊತ್ತಾಗಿದೆ. ಈತನ ಮೇಲೆ ಒಂದು ಬಂಧನಕ್ಕೆ ಘೋಷಣೆ ಆಗಿದ್ದಂತಹ 6 ಕೇಸ್ಗಳಿದಾವೆ. ಮತ್ತೆ ವಾರೆಂಟ್ ಜಾರಿ ಆಗಿದ್ರು ಕೂಡ ಕಣ್ಮರೆ ಆಗಿದ್ದಂತಹ ಸುಮಾರು 24 ಕೇಸ್ಗಳು ಕೂಡ ಇರೋದು ಈಗ ಗೊತ್ತಾಗಿದೆ. ಅಂದಾಗೆ ಈ ಒಂದು ಆರೋಪಿ ಮೇಲೆ ಬೆಂಗಳೂರಿನಾದ್ಯಂತ ಸುಮಾರು 12ಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳಲ್ಲಿ ಕೇಸ್ ಕೂಡ ಇರುವಂಥದ್ದು ಕೂಡ ಗೊತ್ತಾಗಿದೆ. ಹೆಬ್ಬಾಳ, ಇಂದಿರಾನಗರ, ಮಹದೇವಪುರ, HSR ಲೇಔಟ್, ಬಾಣಸವಾಡಿ, KR ಪುರ ಮತ್ತೆ ಅದೇ ರೀತಿಯಾಗಿ ಸುತ್ತಮುತ್ತಲಿನ ಪೊಲೀಸ್ ಠಾಣೆಗಳಲ್ಲಿ ಈತನ ಮೇಲೆ ಸುಮಾರು 54ಕ್ಕೂ ಹೆಚ್ಚು ಕೇಸ್ ಇರೋದು ಕೂಡ ಈಗ ಬೆಳಕಿಗೆ ಬಂದಿದೆ. ಇದರ ಬಗ್ಗೆ ಒಂದು ಪೊಲೀಸರು ಕೂಡ ಒಂದು ಸಂಪೂರ್ಣ ವರದಿಯನ್ನು ಕೂಡ ಈತನ ಬಗ್ಗೆ ತಯಾರಿಯನ್ನು ಮಾಡಿದ್ರು. ಯಾಕಂದ್ರೆ ಈತ ತುಂಬಾ ನಟೋರಿಯಸ್ ಇರುವಂಥದ್ದು ಮತ್ತೆ ಇದೇ ರೀತಿಯಾಗಿ ಸಾಕಷ್ಟು ಕೃತ್ಯಗಳಲ್ಲಿ ಕೂಡ ಭಾಗಿಯಾಗ್ತಾ ಇರೋದ್ರಿಂದ ಈತನ ಬಗ್ಗೆ ಒಂದು ಕಠಿಣ ಕ್ರಮವನ್ನು ಕೂಡ ಕೈಗೊಳ್ಳಬೇಕು ಅಂತೇಳಿ ಇಲಾಖೆಯಿಂದ ಒಂದು ನಿಶ್ಚಯ ಆಗಿರುತ್ತೆ. ಅದರಿಂದ ಇಂದಿರಾನಗರ ಪೊಲೀಸರು ಕೂಡ ಈ ಒಂದು ಸೋಹೇಲ್ ಪಾಷಾ ಬಗ್ಗೆ ಒಂದು ವರದಿಯನ್ನ ತಯಾರಿ ಮಾಡಿ ಅದನ್ನ ಸ್ಥಳೀಯ ACP ಮತ್ತೆ ಪೂರ್ವ ವಿಭಾಗದ DCP ಅವರಿಗೆ ರವಾನೆ ಮಾಡಿರ್ತಾರೆ. ಅವರು ಕೂಡ ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಒಂದು ನಟೋರಿಯಸ್ ಸರಗಳ ಮೇಲೆ ಒಂದು ಗೂಂಡಾ ಕಾಯ್ದೆಯನ್ನು ಹಾಕೋದಕ್ಕೆ ಒಂದು ಮಂಜೂರಾತಿಯನ್ನು ಕೂಡ ಕೊಡ್ತಾರೆ. ಅದರಿಂದ ಈಗ ಈ ಒಂದು ಆರೋಪಿ ಮೇಲೆ ಗೂಂಡಾ ಕಾಯ್ದೆಯನ್ನ ದಾಖಲು ಮಾಡಿ ಈಗ ಪೊಲೀಸರು ಅರೆಸ್ಟ್ ಕೂಡ ಮಾಡಿರೋದು. ಈತ ಸುಮಾರು 2013ರಿಂದ ಈ ರೀತಿಯಾಗಿ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದ. ಅವತ್ತಿಂದ ಕೂಡ ಸಾಕಷ್ಟು ಕೇಸ್ಗಳು ಕೂಡ ಈತನ ಮೇಲೆ ದಾಖಲಾಗ್ತಾ ಇದ್ವು. ಮತ್ತೆ ವಾರೆಂಟ್ ಇದ್ರು ಕೂಡ ಈತ ನ್ಯಾಯಾಲಯಗಳಿಗೆ ಗೈರಾಗ್ತಿದ್ದ ಅನ್ನೋ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಸದ್ಯ ಇದ್ರ ಬಗ್ಗೆ ಇನ್ನೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು 54 ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಚಿನ್ನಾಭರಣ ಮಿಸ್ ಆಗಿದಾವೆ ಮತ್ತೆ ಏನೆಲ್ಲ ದೂರುಗಳಿದೆ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಪೊಲೀಸರು ತನಿಖೆಯನ್ನ ಮುಂದುವರಿಸಿರೋದು. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.